ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ಸಿಎಂ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ಪಕ್ಷದ ಬೆಳವಣಿಗೆಯ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರ ಸಿಎಂ ಅನ್ನೋ ಪ್ರಶ್ನೆ ಎದುರಾಗಿದೆ. ನಿನ್ನೆ ಮಂಗಳೂರಿನಲ್ಲಿ ಭೇಟಿ ಮಾಡಿದ್ರಲ್ಲ, ಈಗ ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ. ಇದೇ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ರನ್ನ ಏನು ಭೇಟಿಯಾಗಿದ್ದಾರೆ, ಆವಾಗ ಸಂಪೂರ್ಣ ಮಾಹಿತಿ ನೀಡಿದಾರ. ಸಿಎಂ ನೀಡಿದ ವರದಿಯನ್ನು ತೆಗೆದುಕೊಂಡು ಹೋಗಿದ್ದಾರಾ KC ವೇಣುಗೋಪಾಲ್. 15 ನಿಮಿಷಗಳ ಕಾಲ ನಾಯಕರು 1-to-1 ಮಾತುಕತೆಯನ್ನು ಮಾಡಿದ್ದಾರೆ. ಸಿಎಂ ಆಗಿ ಯಾಕೆ ಮುಂದುವರಿಬೇಕು ಅಂತ ಹೇಳಿದ್ರ ಸಿದ್ದು. ನಿನ್ನೆ ಮಂಗಳೂರಿನಲ್ಲಿ ನಡೆದಿರೋ ಅಂತ ವೇಣುಗೋಪಾಲ್ ಸಿದ್ದರಾಮಯ್ಯ ಭೇಟಿ ವೇಳೆ ಆಗಿರೋ ಅಂತ ಚರ್ಚೆ ಆದರೂ ಏನು, ಸಿಎಂ ಆಗಿ ನಾನೇ ಯಾಕೆ ಅಲ್ಲಿ ಮುಂದುವರಿಬೇಕು ಅನ್ನೋ ಒಂದು ವಿಷಯವನ್ನು KC ವೇಣುಗೋಪಾಲ್ ಮುಂದೆ ಪ್ರಸ್ತಾಪ ಮಾಡಿ ಚರ್ಚೆಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರಾ ಅನ್ನೋ ಒಂದು ವಿಷಯ ಈಗ ಚರ್ಚೆಗೆ ಬಂದಿದೆ. ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ KC ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದಾರೆ. ಮಂಗಳೂರಿನಲ್ಲಿ ಈಗ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ನಾನೇ ಯಾತಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬೇಕು ಅನ್ನೋ ಒಂದು ವಿಷಯವನ್ನು ಏನಾದರೂ ಪ್ರಸ್ತಾಪ ಮಾಡಿದಾರಾ KC ವೇಣುಗೋಪಾಲ್, ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಹೋಗಿದ್ದಾರಾ ಅಂತ. ಇನ್ನು ಸಿಎಂ ಮತ್ತೆ KC ವೇಣುಗೋಪಾಲ್ ಮೀಟ್ನ ಹಿಂದೆ ಇರುವಂಥ ಸೀಕ್ರೆಟ್ನ ನೋಡೋದಾದ್ರೆ, AICC ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ KC ವೇಣುಗೋಪಾಲ್. ಹಲವು ತಿಂಗಳ ಬಳಿಕ ಸಿಎಂ ಸಿದ್ದರಾಮಯ್ಯ KC ವೇಣುಗೋಪಾಲ್ ಮುಖಾಮುಖಿಯಾಗಿ ಭೇಟಿಯಾಗಿದ್ದಾರೆ. ನಿನ್ನೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. 15 ನಿಮಿಷಗಳ ಕಾಲ ನಾಯಕರಿಂದ 1-to-1 ಮಾತುಕತೆ ಆಗಿದೆ. 15 ಮಿನಿಟ್ಸ್ ಇಬ್ಬರೇ ಇದ್ರು, ಮಾತುಕತೆ ಆಡಿದ್ದಾರೆ. KC ವೇಣುಗೋಪಾಲ್ ಮುಂದೆ ಸಿಎಂ ಸ್ಥಾನದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆ ಸಿದ್ದರಾಮಯ್ಯ ಮಾತನ್ನು ಆಡಿದ್ದಾರೆ. ನಾಯಕತ್ವ ಕುರಿತು ಕೆಲವರ ಹೇಳಿಕೆ ಪರಿಣಾಮ ಕುರಿತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಬಹಿರಂಗ ಹೇಳಿಕೆಗೆ ಕಡಿವಾಣ ಹಾಕಬೇಕು, ಗೊಂದಲ ಬಗೆಹರಿಸಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಲವು ಕೆಲಸಗಳು ಬಾಕಿ ಇರುವ ಕುರಿತು ಹೇಳಿದ್ದಾರೆ ಸಿದ್ದರಾಮಯ್ಯ. ಸಿಎಂರಿಂದ ಮಾಹಿತಿ ಪಡೆದು KC ವೇಣುಗೋಪಾಲ್ ಹೊರಟಿದ್ದಾರೆ. ವರದಿಯನ್ನು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ KC ವೇಣುಗೋಪಾಲ್ ಎಂಬ ಮಾಹಿತಿ ಲಭ್ಯ ಆಗಿದೆ. 15 ನಿಮಿಷಗಳ ಮೀಟಿಂಗ್ನಲ್ಲಿ ಇಷ್ಟು ವಿಚಾರ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ನಿನ್ನೆ ಆದಂಥ ಭೇಟಿಯ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. AICC ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಮುಖ್ಯಮಂತ್ರಿ ಇಬ್ಬರು ಭೇಟಿಯಾಗಿದ್ರು. ಮಾಹಿತಿ ನೀಡೋದಾದ್ರೆ ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು, ಹಲವು ತಿಂಗಳ ಬಳಿಕ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸುಮಾರು 15-20 ನಿಮಿಷಗಳ ಕಾಲ 1-to-1 ಮಾತುಕತೆ ನಡೆಸಿರುವಂತಹ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ವಿಚಾರಗಳನ್ನ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಆಗಿ ಯಾಕೆ ಮುಂದುವರಿಬೇಕು ಅನ್ನುವಂಥ ವಿಚಾರವನ್ನ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಒಂದಾಗಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಇತ್ತೀಚೆಗೆ ಒಂದಷ್ಟು ಶಾಸಕರ ಬಹಿರಂಗ ಹೇಳಿಕೆಯಿಂದ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಮತ್ತೆ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂಥ ವಿಚಾರವನ್ನ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಅದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು ನಾಯಕತ್ವದ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ವೇಣುಗೋಪಾಲ್ ಅವರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ನಾಯಕತ್ವ ಗೊಂದಲವನ್ನ ನೀವು ಬಗೆಹರಿಸಬೇಕು, ಯಾಕಂದ್ರೆ ಇದು ಹೀಗೆ ಮುಂದುವರ್ಸ್ಕೊಂಡು ಹೋಗಿದೆ ಅದಲ್ಲಿ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ತೀರ್ಮಾನ ಅಥವಾ ಸ್ಪಷ್ಟ ನಿಲುವನ್ನ ನೀವು ತಿಳಿಸ್ಬೇಕು ಮತ್ತೆ ಸಂದೇಶ ಕೊಡಬೇಕು ಅನ್ನುವಂಥ ಮಾತನ್ನ ಕೂಡ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.